ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಕೇಸ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಸಿಗ್ತಾರೆ. ಆರೋಪಿ ಶಿವಾನಂದ ಜನ್ಮ ಜಾಲಾಡೋದಕ್ಕೆ ಸಿಐಡಿ ಟೀಮ್ ಈಗಾಗಲೇ ಸಜ್ಜಾಗಿದೆ. ಆರೋಪಿಯನ್ನ ವಶಕ್ಕೆ ಪಡೆಯೋದಕ್ಕೆ ನಾಳೆ ಕೋರ್ಟ್ಗೆ ಸಿಐಡಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದು, ಶಿವಂ ಅಸೋಸಿಯೇಟ್ನ ಹಣ ಹೂಡಿಕೆ ಬಗ್ಗೆ ತನಿಖೆಯನ್ನ ನಡೆಸಲಾಗಿದೆ. ಕೆಲ ಹೊತ್ತಿನಲ್ಲೇ ಸಿಐಡಿ, ಡಿಐಜಿ ಮತ್ತು ಎಸ್ಪಿ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದ್ದು, ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಲಾಗುತ್ತೆ. ಇದು ಬೆಳಗಾವಿಯಲ್ಲಿ ನಡೆದಂತಹ 4,500 ಕೋಟಿ ವಂಚನೆಯ ಆರೋಪ ಪ್ರಕರಣ. ಶಿವಾನಂದನನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಆತನ ಕಂಪ್ಲೀಟ್ ಹಿಸ್ಟ್ರಿಯನ್ನ ಈಗಾಗಲೇ ಸಿಐಡಿ ಟೀಮ್ ಹಾಗೆ ಹೆಚ್ಚುವರಿ ಪೊಲೀಸರು ಕೂಡ ಈಗಾಗಲೇ ಕಿರುತ್ತಾ ಇರುವಂಥದ್ದು. ಆರೋಪಿಯನ್ನು ವಶಕ್ಕೆ ಪಡೆಯೋದಕ್ಕೆ ಕೋರ್ಟ್ಗೆ ನಾಳೆ ಅರ್ಜಿಯನ್ನ ಸಲ್ಲಿಸಲಿದೆ ಸಿಐಡಿ. ಶಿವಂ ಅಸೋಸಿಯೇಟ್ನ ಹಣ ಹೂಡಿಕೆ ಬಗ್ಗೆ ಕೂಡ ಸಂಪೂರ್ಣ ತನಿಖೆ ಆಗುತ್ತೆ. ನಾಳೆ ಹೈಕೋರ್ಟ್ಗೆ ಶಿವಾನಂದ ಪರ ವಕೀಲರಿಂದ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದ್ದು, ಎಫ್ಐಆರ್ ಅನ್ನೇ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಮಾಳಮಾರುತಿ ಪೊಲೀಸರು ವಶದಲ್ಲಿದ್ದಾರೆ ಈಗಾಗಲೇ ಶಿವಾನಂದ್ ನೀಲನ್. ಆದರೆ ಈ ಕೇಸನ್ನೇ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಫ್ಐಆರ್ ಅನ್ನ ಸಲ್ಲಿಸುವುದಕ್ಕೆ ಎಲ್ಲಾ ರೀತಿ ತಯಾರಿಗಳು ಕೂಡ ಮಾಡಿಕೊಂಡಿದ್ದಾರೆ. ಶಿವಾನಂದ ಪರ ವಕೀಲರಿಂದ ನಾಳೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ರದ್ದು ಮಾಡಬೇಕು ಎಫ್ಐಆರ್ ಅನ್ನ ಅಂತ ಅರ್ಜಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಒಂದು ಕಡೆ ಸಿಐಡಿ ಟೀಮ್ ಈಗಾಗಲೇ ವಶಕ್ಕೆ ಪಡ್ಕೊಂಡು ಆತನನ್ನು ಸಂಪೂರ್ಣ ತನಿಖೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಜನ್ಮ ಜಾಲಾಡೋದಕ್ಕೆ ಆತನಿಗೆ ಹಣದ ವ್ಯವಹಾರ ಹೇಗೆ ಶುರುವಾಯಿತು, ಎಲ್ಲಿಂದ ಬರ್ತಾ ಇತ್ತು, ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣ ತನಿಖೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ನ ಪಡ್ಕೊಂಡು ನೇರ ಸಂಪರ್ಕದಲ್ಲಿ ಸಹದೇವ್ ಇದ್ದಾರೆ. ಸಹದೇವ್, ಈಗಾಗಲೇ ಸಿಐಡಿ ಟೀಮ್ ಆತನನ್ನು ವಶಕ್ಕೆ ಪಡ್ಕೊಂಡು ಸಂಪೂರ್ಣ ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸಜ್ಜಾಗಿದೆ. ಮತ್ತೊಂದು ಕಡೆ ಅವರು ವಕೀಲರು ಕೂಡ ಜಾಮೀನನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ಏನೇನಾಗಿದೆ? ಶಕುಂತಲಾ, ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ತಂಡ ಕೂಡ ಬೆಳಗಾವಿಗೆ ಬಂದಿರುವಂಥದ್ದು. ನಿನ್ನೆ 3 ಜನರ ಅಧಿಕಾರಿಗಳ ತಂಡ ಬೆಳಗಾವಿಗೆ ಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಸಂಗ್ರಹಿಸಿತ್ತು. ಇದಾದ ಬಳಿಕ ಇವತ್ತು ಬೆಳಗಾವಿಗೆ ಸಿಐಡಿ ಡಿಐಜಿ ಆಗಿರುವಂತಹ ಭೀಮಾಶಂಕರ್ ಗುಳೇದ್ ಕೂಡ ಆಗಮಿಸಿರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡುವುದರ ಜೊತೆಗೆ ಅಲ್ಲಿ ಅವರು ಕೊಟ್ಟಂತಹ ಕೆಲವೊಂದಿಷ್ಟು ಸಲಹೆ ಸೂಚನೆಗಳು, ಅದರ ಜೊತೆಗೆ ತನಿಖೆಗೆ ಬೇಕಾದಂತಹ ಎಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿರುವಂಥದ್ದು. ಈಗ ಇನ್ನೇನು ಕೆಲವೇ ಹೊತ್ತಲ್ಲಿ ಬೆಳಗಾವಿಯ ಪೊಲೀಸ್ ಕಮಿಷನರ್ ಕಚೇರಿಗೆ ಈ ಒಂದು ಗುಳೇದ್ ಅವರು ಕೂಡ ಆಗಮಿಸಲಿದ್ದಾರೆ. ಈಗಾಗಲೇ ಕಚೇರಿಗೆ ನಗರ ಪೊಲೀಸ್ ಆಯುಕ್ತರಾದಂತಹ ಭೂಷಣ್ ಬೋರ್ಸೆ ಅವರು ಕೂಡ ಬಂದಿರುವಂಥದ್ದು ಮತ್ತು ಈ ಒಂದು ಪ್ರಕರಣದ ತನಿಖಾಧಿಕಾರಿಯಾದಂತಹ ACP ಸತ್ಯನಾಯಕ್ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಈ ಒಂದು ಅಧಿಕಾರಿಗಳ ಜೊತೆಗೆ ಕಮಿಷನರ್ ಈಗಾಗಲೇ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಇವತ್ತು ಏನು ಸಿಐಡಿ ಅಧಿಕಾರಿಗಳು ನೇರವಾಗಿ ಶಿವಾನಂದ ನೀಲನ್ ಅವರನ್ನ ವಶಕ್ಕೆ ಪಡೆದುಕೊಳ್ಳಕ್ಕೆ ಆಗುವುದಿಲ್ಲ. ಹೀಗಾಗಿ ಇವತ್ತು ಸಂಜೆ ವೇಳೆಗೆ ಶಿವಾನಂದ ನೀಲನ್ ಅವರನ್ನ ಕೋರ್ಟ್ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಸೊ ಇವತ್ತು ಸಂಜೆ ಜಡ್ಜ್ ಮುಂದೆ ಹಾಜರುಪಡಿಸಿದ ಬಳಿಕ ಜುಡಿಷಿಯಲ್ ಕಸ್ಟಡಿಗೆ ಅಥವಾ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ನಾಳೆ ಬೆಳಗ್ಗೆ ಕೋರ್ಟಿಗೆ ಸಿಐಡಿ ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಶಿವಾನಂದ್ ನೀಲನ್ ಅವರನ್ನ ತಮ್ಮ ಕಸ್ಟಡಿಗೆ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶಿವಾನಂದ ನೀಲನ್ ಅವರು ಕೂಡ ಅವರ ಪರ ವಕೀಲರು ಈಗಾಗಲೇ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೋಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಎಫ್ಐಆರ್ ಅನ್ನ ರದ್ದು ಮಾಡಿ ಅನ್ನುವಂತಹ ಅರ್ಜಿಯನ್ನ ಹಾಕೋಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ನಾಳೆ ಈ ಒಂದು ಅರ್ಜಿಯನ್ನು ಕೂಡ ಹೈಕೋರ್ಟ್ಗೆ ಶಿವಾನಂದ್ ನೀಲನ್ ಅವರ ಪರ ವಕೀಲರು ಸಲ್ಲಿಸಲಿದ್ದಾರೆ. ಇವತ್ತು ಕೂಡ ಶಿವಾನಂದ್ ನೀಲನ್ ಅವರು ಮಾಳಮಾರುತಿ ಠಾಣೆಯಲ್ಲೇ ಇರುವಂತಹ ಕಾರಣಕ್ಕಾಗಿ ಸ್ಥಳೀಯ ಪೊಲೀಸರು ಈಗೇನು ತನಿಖಾಧಿಕಾರಿ ಇದ್ದಾರೆ ಅವರು ವಿಚಾರಣೆಯನ್ನ ಮುಂದುವರಿಸಲಿದ್ದಾರೆ ಮತ್ತು ಈಗೆಲ್ಲ ದಾಖಲೆಗಳನ್ನು ನಿನ್ನೆ ಕಲೆ ಹಾಕಿದ್ರು. ಆ ಎಲ್ಲ ದಾಖಲೆಗಳ ಕುರಿತು ಕೂಡ ಶಿವಾನಂದ್ ನೀಲನ್ ಅವರು ವಿಚಾರಣೆ ಮುಂದುವರಿಸುವಂತದ್ದು. ಶಕುಂತಲಾ, ಧನ್ಯವಾದ ಸಹದೇವ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.